ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ನಾನಿವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಮಟನ್ ಎಲ್ಲ ನೀಟಾಗಿ ತೊಳೆದು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಅರಿಶಿನ ಉಪ್ಪು ಚೆನ್ನಾಗಿ ಹೊಂದ್ಕೊಬೇಕು. ಆ ಥರ ಮಿಕ್ಸ್ ಮಾಡಿಬಿಟ್ಟು ಈ ಮಟನ್ ಮುಳುಗುವಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು 8 ವಿಸಿಲ್ ಹೊಡ್ಸ್ಕೊತೀನಿ. ಇದನ್ನು ಅದು ವಿಸಿಲ್ ಹೋಗೋಷ್ಟರಲ್ಲಿ ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಕೊಂಡು ಈ ಮಸಾಲೆ ಐಟಮ್ ಎಲ್ಲ ಹಾಕ್ಕೊತೀನಿ. ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ ಸೊಪ್ಪು, ಟೊಮೊಟೊ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಟನ್ ಬೇಯೋಕ್ಕೂ ಹಾಕಿರ್ತೀವಿ, ಇದಕ್ಕೊಂಚೂರು ಸಾಕು. ಟೊಮೊಟೊ ಎಲ್ಲ ಡ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಅಚ್ಚ ಪುಡಿ 2 ಸ್ಪೂನು, ಧನಿಯಾ ಪೌಡ್ರು 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಂಡಿರೋ ಮಟನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಅಕ್ಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು ಇದ್ರ ಜೊತೆಗೇ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು 1 ಕಪ್ ಮೊಸರು, ಚಿಕ್ಕ ಕಪ್ಪಲ್ಲಿ ಮೊಸರು. ನಾನೊಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೆ. ಬಿಸಿನೀರು 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಕೊತೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಾಗ ನಿಂಬೆಹಣ್ಣು ರಸ, ಕೊತ್ತಂಬರಿ ಸೊಪ್ಪು, ಟೇಸ್ಟಿಂಗ್ ಪೌಡರು ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಖಾರ ನೋಡಿಬಿಟ್ಟು ಮುಚ್ಚಿಕ್ಬಿಡೋಣ. ಈ ಥರ ಕುದಿಬೇಕಾದ್ರೆ ಒಂಚೂರು ನೀರಿರಲ್ಲ. ಆ ಟೈಮಲ್ಲಿ ತವ ಇಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಯಾಕಂದರೆ ಸೀದೋಗ್ಬಿಡುತ್ತೆ, ತಳ ಹತ್ತು ಬರುತ್ತೆ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಇದ್ರ ಜೊತೆಗೆ ಮಟನ್ ಗ್ರೇವಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.